श्रीगुरुभ्यो नमः। हरिः ओं। शुद्धस्फटिकसङ्काशं शुद्धविद्याप्रदायकं शुद्धं पूर्णं चिदानन्दं सदाशिवमहं भजे। शान्तं पद्मासनस्थं शशिधरमुकुटं पञ्चवक्त्रं त्रिनेत्रं शूलं वज्रं च खड्गं परशुभभजमप्येकभागे वहन्तं नागं पाशं च घण्टामथ वरदकरं साङ्कुशं वामभागे नानालङ्कारदीप्तं स्फटिकमणिनिभवनमि सदाशिवाख्यं। हर हर नमः पार्वतीपतये। हर हर ಮಹದೇವ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಎಲ್ಲರಿಗೂ ಕೂಡ ಭಗವಂತ ಶುಭವನ್ನು ಉಂಟು ಮಾಡಲಿ. ಹಾಗೆಯೇ ಈ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ 2026ನೇ ಇಸ್ವಿಯಲ್ಲಿ ಯಾವಾಗ ಎಂಬುದನ್ನು ಗಮನಿಸೋಣ. ನೋಡಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ಈ ಜ್ಯೋತಿರ್ಭೀಮೇಶ್ವರ ವ್ರತ ಹೇಳುವಂಥದ್ದು ಬರುತ್ತದೆ. ಇದು ಸ್ಕಾಂದ ಪುರಾಣದಲ್ಲಿ ಈ ವ್ರತಾಚರಣೆ ಬಗ್ಗೆ ವಿಶೇಷವಾಗಿ ಹೇಳಿದ್ದಾರೆ. ಹಾಗೆ ಆಗಸ್ಟ್ 12ನೇ ತಾರೀಕಿಗೆ ಈ ಜ್ಯೋತಿರ್ಭೀಮೇಶ್ವರ ವ್ರತ ಹೇಳುವಂಥದ್ದಿದೆ. ಹಾಗಾಗಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಗೆ ಮಾಡಬೇಕು ಮತ್ತು ಯಾವ ಸಮಯದಲ್ಲಿ ಮಾಡಬೇಕು, ಈ ವ್ರತದ ಪ್ರಭಾವಗಳು ಏನು, ಹಿಂದೆ ಏನೇನು ಈ ವ್ರತದ ಪ್ರಭಾವದಿಂದ ಉಪಯೋಗವಾಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಮತ್ತೊಂದು ವಿಡಿಯೋ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ಗಮನಿಸಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅಂಥವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ, ಶೇರನ್ನು ಮಾಡಿ. ಹಾಗೆ ಇನ್ನೊಂದು ನಮ್ಮದು ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವು ಪ್ರೋತ್ಸಾಹ ಮಾಡಿ. ಅದರಲ್ಲೂ ಕೂಡ ಅನೇಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ, ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಇರಲಿ ಎಂಬುದನ್ನು ಕೂಡ ಹೇಳ್ತಾ, ನೋಡಿ 2026ನೇ ಇಸ್ವಿಯಲ್ಲಿ ಆಷಾಢ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ದಿವಸ ಜ್ಯೋತಿರ್ಭೀಮೇಶ್ವರ ವ್ರತ ಅಂಥೇಳಿ ಬರುತ್ತೆ. ಆ ವ್ರತವನ್ನು ಮಾಡುವಂತಹ ಮುಖ್ಯವಾದಂತಹ ಉದ್ದೇಶ ಏನು ಎಂಬುದನ್ನು ನಾವು ಗಮನಿಸ್ತಾ ಹೋದರೆ, ಸುಮಂಗಲಿಯರು ಒಂದು ದೀರ್ಘ ಸೌಮಂಗಲ್ಯ ಅಭಿವೃದ್ಧಿಯಾಗಲಿ ಅಂಥೇಳಿ, ಮತ್ತು ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಅಂಥೇಳಿ, ಮತ್ತು ಸತಿಪತಿಯರಿಗೆ ವಿಶೇಷವಾದಂಥ ಸಾಮರ್ಥ್ಯಗಳು, ಸಾಮೀಪ್ಯಗಳು, ಸಾಮರಸ್ಯಗಳು ಬರಲಿ ಹೇಳುವಂಥ ಉದ್ದೇಶದಿಂದ, ಮತ್ತು ಬಹಳ ಮುಖ್ಯವಾಗಿ ಯಾವುದೇ ರೀತಿಯಾದಂತಹ ಕಂಟಕಗಳು, ಅಡಚಣೆಗಳು, ಆಪತ್ತುಗಳು ದಾಂಪತ್ಯ ಜೀವನದಲ್ಲಿ ಬರದೇ ಇರಲಿ ಹೇಳುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ವ್ರತದ ಆಚರಣೆ ಬಹಳ ಮುಖ್ಯವಾಗಿ ಮಾಡುವಂಥದ್ದು. ಯಾಕಂದರೆ ಹೆಂಡತಿ ಚೆನ್ನಾಗಿರಬೇಕು ಅಂದರೆ ಗಂಡನೂ ಚೆನ್ನಾಗಿರಬೇಕು, ಗಂಡ ಚೆನ್ನಾಗಿರಬೇಕು ಅಂದರೆ ಹೆಂಡತಿಯೂ ಕೂಡ ಚೆನ್ನಾಗಿರಬೇಕು. ಹಾಗಾಗಿ ಇಬ್ಬರೂ ಸೇರಿದರೆ ದಂಪತಿಗಳು ಎಂಬುದಾಗಿ ಕರೀತಾರೆ. ಆ ಉಮಾಮಹೇಶ್ವರರ ಹಾಗೆ ಇರಲಿ ಹೇಳುವಂಥ ಬಹಳ ಮುಖ್ಯವಾದಂಥ ಉದ್ದೇಶ. ಅಷ್ಟೊಂದು ಪ್ರೀತಿ ಭಾವನೆ ಮತ್ತು ಅಷ್ಟೊಂದು ಅನ್ಯೋನ್ಯವಾದಂತಹ ಒಂದು ದಾಂಪತ್ಯ ಜೀವನ ಇರಲಿ ಹೇಳುವಂಥದ್ದು. ಹಾಗಾಗಿ ನಾನೊಂದು ತೀರ ನೀನೊಂದು ತೀರ ಆಗಬಾರದು ಹೇಳುವಂಥ ಬಹಳ ಮುಖ್ಯವಾದಂಥ ಉದ್ದೇಶದಿಂದ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಹೇಳಿದ್ದಾರೆ. ಹೀಗೆ ಬೇರೆ ಬೇರೆ ವ್ರತಗಳಿಗೆ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳನ್ನು ಕೂಡ ಹೇಳಿದ್ದಾರೆ. ಜ್ಯೋತಿರ್ಭೀಮೇಶ್ವರ ಹೆಸರೇ ಹೇಳುವ ಹಾಗೆ ಜ್ಯೋತಿಸ್ವರೂಪವಾದಂತಹ, ಶಕ್ತಿ ಸ್ವರೂಪವಾದಂತಹ, ಜ್ಞಾನಕಾರಕನಾದಂತಹ, ಜಗತ್ತಿನ ಅನುಗ್ರಹವನ್ನು ಮಾಡುವಂತಹ ಶಿವನಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಮತ್ತು ಈ ಜ್ಯೋತಿರ್ಭೀಮೇಶ್ವರ ವ್ರತ ಅಂಥೇಳಿ ಹೇಳ್ತೀರಿ, ಆ ಮಹಾಭಾರತದಲ್ಲಿ ಬರುವಂಥ ಭೀಮನಿಗೆ ಮತ್ತು ಈ ಕಡೆಗೆ ಏನಾದರೂ ಭೀಮನಿಗೆ ಸಂಬಂಧ ಇದೆಯಾ ಅಂತ ಕೇಳಿದ್ರೆ ಆ ಥರ ಸಂಬಂಧಗಳಿಲ್ಲ. ಭೀಮ ಅಂತಂದ್ರೆ ಬಲಿಷ್ಠ ಹೇಳುವಂಥ ಅರ್ಥ. ಮಹಾದೇವ ಶಿವೋ ರುದ್ರ ಶಂಕರೋ ನೀಲಲೋಹಿತ ಈಶಾನೋ ವಿಜಯೋ ಭೀಮ ದೇವದೇವೋ ಭವೋದ್ಭವ ಅಂತ ಏಕಾದಶ ರುದ್ರರಲ್ಲಿ ಬರುವಂತಹದ್ದು. ದ್ವಾದಶ ಆದಿತ್ಯರು ಬೇರೆ, ಏಕಾದಶ ರುದ್ರರಲ್ಲಿ ಭೀಮ ಹೇಳುವಂತಹ ಒಂದು ರುದ್ರನು ಕೂಡ ಬರ್ತಾನೆ. ಭೀಮ ಅಂತಂದರೆ ದೊಡ್ಡದು ಹೇಳುವಂಥ ಅರ್ಥ, ಬೃಹತ್ತು ಹೇಳುವಂಥ ಅರ್ಥ, ಮತ್ತು ಕಾಪಾಡುವವನು ಹೇಳುವಂಥ ಅರ್ಥ, ಮತ್ತು ಬಲ ಹೇಳುವಂಥ ಅರ್ಥ. ಹಾಗಾಗಿ ಎಲ್ಲ ರೀತಿಯಾಗಿ ದೊಡ್ಡದಾದಂಥ ಒಂದು ಶಕ್ತಿ ಉಳ್ಳಂತಹ ಈ ಜ್ಯೋತಿಸ್ವರೂಪವಾದಂತಹ ಆ ಭೀಮೇಶ್ವರನನ್ನು ನಾವು ಆರಾಧನೆ ಮಾಡುವಂಥದ್ದು. ಆರಾಧನೆ ಮಾಡಿದ್ರೆ ಏನಾಗುತ್ತೆ, ತನ್ನ ಮೂಲಕವಾಗಿ ನಮ್ಮ ಕುಟುಂಬ ಚೆನ್ನಾಗಿರುವ ಹಾಗಾಗತ್ತೆ, ನಮ್ಮ ಯಜಮಾನರು ಚೆನ್ನಾಗಿರುವ ಹಾಗಾಗತ್ತೆ, ಮತ್ತು ಯಾರಿಗೆ ಮದುವೆ ಆಗಲಿಲ್ಲವೋ ಅವರು ಕೂಡ ಈ ವ್ರತವನ್ನು ಮಾಡಬೇಕು ಎಂಬುದಾಗೂ ಕೂಡ ಹೇಳ್ತಾರೆ. ಒಳ್ಳೆ ರೀತಿಯಾದಂತಹ ಪುರುಷನು ನಿಮಗೆ ಸಿಗ್ತಾನೆ, ಮದುವೆ ಆಗುತ್ತೆ ಎಂಬಂತಹದ್ದನ್ನು ಕೂಡ ಗ್ರಂಥಗಳಲ್ಲಿ ಹೇಳ್ತಾರೆ.
ಇರಲಿ, ಒಟ್ಟಿನಲ್ಲಿ ಈ ವ್ರತವನ್ನು ಮಾಡಬೇಕು ಯಾವ ಉದ್ದೇಶ ಎಂಬುದನ್ನು ತಿಳ್ಕೊಂಡು ಮುಂದೆ ಹಾಗೆ ಮಂಗಲ ಸ್ನಾನವನ್ನು ಮಾಡಿ ಮನೆಯಲ್ಲಿ ರಂಗವಲ್ಯಾದಿಗಳನ್ನು ನಿರ್ಮಾಣವನ್ನು ಮಾಡಿ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡುವಂತಹ ಒಂದು ಜಾಗದಲ್ಲಿ ಒಂದು ಮಣೆಯನ್ನು ಹಾಕಿ ಮಣೆ ಮೇಲೂ ಒಂದು ರಂಗೋಲಿಯನ್ನು ಬರೆದು ಅದರ ಮೇಲೆ ಬಾಳೆ ಎಲೆಯೋ ಅಥವಾ ಅಕ್ಕಿಯಲ್ಲಿ ತಟ್ಟೆಯನ್ನು ಇಟ್ಕೊಂಡು ಮೇಲಕ್ಕೆ ಒಂದು ಕಲಶವನ್ನು ಇಟ್ಕೊಂಡು ಕಲಶಕ್ಕೆ ಅಲಂಕಾರ ಮಾಡಬೇಕು. ಅದು ಬಹಳ ಮುಖ್ಯವಾಗಿ ಹಿಂದುಗಡೆಗೆ ಒಂದು ಶಿವ ಪಾರ್ವತಿಯ ಸಂಪೂರ್ಣವಾದಂಥ ಒಂದು ಫೋಟೋವನ್ನು ಇಡಿ. ಯಾಕಂದರೆ ಎಷ್ಟೋ ಸಲ ನಾವು ದೇವರು ಫೋಟೋ ಇಡ್ತೇವೆ, ಅರ್ಧಂಬರ್ಧವಾಗಿರುತ್ತೆ, ಒಂದಿಷ್ಟೇ ಇರುತ್ತೆ, ಅರ್ಧವಾಗಿರುತ್ತೆ. ಹಾಗಿರಬಾರ್ದು. ಆ ದೇವರ ಪಾದದಿಂದ ತಲೆಯವರೆಗೆ ಕಾಣುವ ಹಾಗಿರಬೇಕು. ಹಿಂದುಗಡೆಗೆ ಫೋಟೋ, ಹಾಗೆ ಅದರ ಬಾಳೆ ಎಲೆ ಮೇಲುಗಡೆಗೆ ಒಂದು ಪುಟದಾದಂಥ ಕಲಶ. ಬಹಳ ಮುಖ್ಯವಾಗಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ 2 ತುಪ್ಪದ ದೀಪ, ಇದು ಬಹಳ ಮುಖ್ಯವಾಗಿ ಹೇಳ್ತಾರೆ ನೋಡಿ. ಹಾಗಾಗಿ ವ್ರತ ಮಾಡಬೇಕು ಅಂತಂದರೆ ಈ ತುಪ್ಪದ ದೀಪ ಬಹಳ ಮುಖ್ಯವಾಗಿ ಉರಿಸಲೇಬೇಕು. ನೀವು ಅದನ್ನು ಇಟ್ಟು ಅದಕ್ಕೆ ಪ್ರಾರ್ಥನೆ ಮಾಡಿ, ಅದಕ್ಕೆ ಉಮಾಮಹೇಶ್ವರರನ್ನು ನೀವು ಆವಾಹನೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿದಾಗ ಮಾತ್ರ ಈ ವ್ರತದ ಸಂಪೂರ್ಣವಾದಂಥ ಫಲ. ಹಾಗಾಗಿ ಅಕ್ಕಿ ಮೇಲುಗಡೆಗೆ ಚಿಕ್ಕದಾದಂತಹ ಪಾತ್ರೆಗಳಲ್ಲಿ ಇಟ್ಟರೂ ಪರವಾಗಿಲ್ಲ, ಹಣತೆಯೋ ಅಥವಾ ಬೆಳ್ಳಿಯೋ ತಾಮ್ರವೋ ಹಿತ್ತಾಳೆಯೋ ಯಾವುದಾದ್ರೂ ಪರವಾಗಿಲ್ಲ. 2 ತುಪ್ಪದ ದೀಪವನ್ನು ಹಚ್ಚಿಕೊಂಡು ಈ ಈಶ್ವರನನ್ನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕು. ಇನ್ನು 16 ರೀತಿಯಾದಂತಹ ಉಪಚಾರಗಳು, ವಿಶೇಷವಾಗಿ ಗಣಪತಿಯನ್ನು ಫಸ್ಟ್ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು, ಮತ್ತು ಜ್ಯೋತಿಸ್ವರೂಪನಾದಂತಹ ಆ ಶಿವನಿಗೆ ಆ ಉಮಾಮೇಶ್ವರ ದೇವರನ್ನು ಆವಾಹನೆ ಮಾಡಿ ಶಿವಶಕ್ತಿಯಾಯುಕ್ತ ಎಲ್ಲಿ ಹೋದರೂ ಕೂಡ ಲಕ್ಷ್ಮೀನಾರಾಯಣಾಭ್ಯಾನ್ ನಮಃ, ಉಮಾಮಹೇಶ್ವರಾಭ್ಯಾನ್ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾನ್ ನಮಃ, ಸೀತಾರಾಮಾಭ್ಯಾನ್ ನಮಃ, ಅರುಂಧತಿ ವಸಿಷ್ಠಾಭ್ಯಾನ್ ನಮಃ. ಎಲ್ಲ ಕಡೆಗೂ ನೋಡಿ ಎಲ್ಲ ಕಡೆಗೂ ಕೂಡ ಇಬ್ಬರಿಬ್ಬರನ್ನು ಸೇರಿಸಿ ಮಾಡುವಂತಹದ್ದು. ಹಾಗೆ ಇಲ್ಲಿಯೂ ಕೂಡ ಉಮಾಮಹೇಶ್ವರ ದೇವರನ್ನು ಕೂಡ ಆವಾಹನೆ ಮಾಡಿ ಪೂಜೆ ಮಾಡುವಂಥದ್ದು. ಇನ್ನು 16 ರೀತಿಯಾದಂತಹ ಧ್ಯಾನ, ಆವಾಹನ, ಪಾದ್ಯ, ಅರ್ಘ್ಯ, ಆಚಮನೀಯ, ಹೀಗೆ 5 ರೀತಿಯಾದಂತಹ ಉಪಚಾರ ಪೂಜೆಗಳನ್ನು ಕೂಡ ಮಾಡುವಂತಹದ್ದು. ಈ ಪೂಜೆಯನ್ನು ಮಾಡಿ ಕೊನೆಗೆ ವ್ರತಕಥೆಗಳನ್ನು ಕೂಡ ಕೇಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಈ ನೋಡಿ, ಒಂದು ಕಡೆಗೆ ಕಥೆಗಳಲ್ಲಿ ಏನು ಬರುತ್ತೆ ಎಂದರೆ, ಸ್ಕಂದ ಪುರಾಣದಲ್ಲಿ ಈ ವ್ರತವನ್ನು 5 ವರ್ಷ, 9 ವರ್ಷ, 16 ವರ್ಷಗಳ ಕಾಲ ಈ ವ್ರತವನ್ನು ಆಚರಣೆ ಮಾಡಿ ಕೊನೆಗೆ ಉದ್ಯಾಪನೆಯನ್ನು ಮಾಡಬೇಕು ಎಂಬುದಾಗೂ ಕೂಡ ಹೇಳ್ತಾರೆ. ಅಂದರೆ ಈ ವ್ರತವನ್ನು ಆಚರಣೆ ಮಾಡಿ ಒಂದಷ್ಟು ವರ್ಷಗಳ ಕಾಲ ಮಾಡಿ ಕೊನೆಗೆ ಉದ್ಯಾಪನೆ ಮಾಡುವಂಥದ್ದು. ಇದು ವರ್ಷಕ್ಕೆ ಒಂದೇ ಸಲ ಬರುವಂಥದ್ದು. ಅರ್ಥ ಆಯ್ತಾ? ಅಂದರೆ ಪ್ರತಿ ತಿಂಗಳವೋ ಪ್ರತಿ ವಾರವೋ ಬರುವಂಥದ್ದಲ್ಲ, ವರ್ಷಕ್ಕೆ 1 ವರ್ಷ ಮಾಡಿ, ಹಾಗೆ 2ನೇ ವರ್ಷ 3ನೇ ವರ್ಷ ಮಾಡಿ, ಒಂದು 5 ವರ್ಷ ಮಾಡಿ ಇದನ್ನು ಬಿಟ್ಟರೂ ಕೂಡ ಪರವಾಗಿಲ್ಲ. ಬಹಳ ಮುಖ್ಯವಾಗಿ ಶಿವನನ್ನು, ಪಾರ್ವತಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು. ಹಾಗೆ ಒಂದು ವ್ರತಕಥೆಯಲ್ಲಿ ಒಂದು ಕಥೆ ಬರುತ್ತೆ ನೋಡಿ. ಈ ಕಥೆ ಎಷ್ಟು ಸ್ವಾರಸ್ಯಕರವಾಗಿದೆ ಅಂತಂದರೆ, ಹಿಂದೆ ರಾಜನು ವಿಶೇಷವಾಗಿ ತನ್ನ ಮಗನ ಮದುವೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಆವಾಗ ಆವತ್ತಿನ ಕಾಲಕ್ಕೆ ಅವನ ವಯಸ್ಸು, ಏಜಿಗೆ ಸಾಮಾನ್ಯ ಒಂದು 30 ವರ್ಷವೋ ಅಥವಾ ಕೆಲವೊಂದಷ್ಟು ವರ್ಷ ಇರಬಹುದು. ಆವಾಗ ಅವನ ಒಂದು ಅಕಾಲಿಕವಾದಂಥ ಮರಣವಾಗುತ್ತೆ ರಾಜನ ಮಗಂದು. ಆವಾಗ ರಾಜನಿಗೆ ಯೋಚನೆ ಆಗುತ್ತೆ, ಇರುವಂತಹ ನನ್ನ ಮಗನನ್ನು ಕೂಡ ಕಳ್ಕೊಂಡಿದ್ದೇನೆ, ಮದುವೆ ಮಾಡುವಂಥ ಒಂದು ಸಮಯ, ಏನು ಮಾಡಲಿ ಅಂಥೇಳಿ ಚಿಂತಾಕ್ರಾಂತನಾಗಿ ಒಂದು ಸಲ ರಾಜನು ಡಂಗುರ ಸಾರುತ್ತಾನೆ. ರಾಜನ ಮಗ ಸತ್ತೋಗಿರ್ತಾನೆ. ಸತ್ತೋದಂತಹ ಈ ಮಗನಿಗೆ ಯಾರು ಮದುವೆ ಮಾಡ್ಕೊಳ್ಳೋರು ಇದ್ದಾರಾ ಅಂಥೇಳಿ ಡಂಗುರ ಹೊರಿಸ್ತಾನೆ. ಅಂದರೆ ಆ ಮದುವೆ ಮಾಡಿಕೊಂಡಂಥವರಿಗೆ ಈ ರಾಜ್ಯ ಎಲ್ಲವನ್ನು ಕೂಡ ನಾನು ಕೊಟ್ಟುಬಿಡ್ತಾನೆ ಅಂಥೇಳಿ. ಆವಾಗ ಒಂದು ಬಡ ಬ್ರಾಹ್ಮಣನು ಯೋಚನೆ ಮಾಡಿ ಒಪ್ಕೊಳ್ತಾನೆ. ಒಪ್ಕೊಂಡು ಆ ಹುಡುಗನನ್ನು, ರಾಜಕುಮಾರನ್ನು ಮದುವೆ ಮಾಡಿಕೊಳ್ಳಿಕ್ಕೆ ಹೋಗ್ತಾರೆ. ಮದುವೆ ಮಾಡಿಕೊಳ್ಬೇಕು, ಒಪ್ಕೊಂಡು ಹೋಗ್ತಾರೆ. ಆದರೆ ಸತ್ತು ಹೋದ್ಮೇಲೆ ಇಟ್ಕೊಳ್ಳಿಕ್ಕಾಗತ್ತಾ? ರಾಜಧಾನಿಯಲ್ಲಿ ಇಟ್ಕೊಳ್ಳಿಕ್ಕಾಗತ್ತಾ? ಹಾಗೆ ಆ ಹೆಣವನ್ನು ಅಥವಾ ಸತ್ತೋದಂಥ ಶರೀರವನ್ನು ತೆಗೆದುಕೊಂಡು ಸ್ಮಶಾನದ ಕಡೆಗೆ ಹೋಗ್ತಾ ಇರ್ತಾರೆ. ಆವಾಗ ಆ ವೃದ್ಧ ಬ್ರಾಹ್ಮಣನ ಮಗಳು ಅದೇ ಈ ಒಂದು ವಿಶೇಷವಾದಂಥ ಜ್ಯೋತಿರ್ಭೀಮೇಶ್ವರ ವ್ರತದ ದಿವಸ ಕಣ್ಣೀರು ಹಾಕ್ತಾ ಈಶ್ವರನನ್ನು ಪ್ರಾರ್ಥನೆ ಮಾಡ್ತಾ ಇರ್ತಾಳೆ. ನನ್ನ ಪರಿಸ್ಥಿತಿ ಏನು? ಯಾಕಂದರೆ ನನಗೆ ಬಹಳಷ್ಟು ಆಪತ್ತು ಕಾದಿದೆ. ನಮ್ಮ ತಂದೆಯವರು ಹೋಗಿ ಮಾತು ಕೊಟ್ಟಿದ್ದಾರೆ. ಆದರೆ ನನ್ನ ಈ ಬಡತನ, ಈ ಪರಿಸ್ಥಿತಿ, ಇಂತಹ ಕಷ್ಟದಲ್ಲಿ ಪರಿಹಾರ ನನಗೆ ಹೇಗಾಗುತ್ತೋ ಗೊತ್ತಿಲ್ಲ ಪರಮೇಶ್ವರ ಅಂಥೇಳಿ ಆ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಹೇಳಿರುವಂಥ 2 ತುಪ್ಪದ ದೀಪವನ್ನು ಹಚ್ಚಿಕೊಂಡು
ಈಶ್ವರನ ಭಕ್ತಿಯಿಂದ ಅನನ್ಯವಾಗಿ ಕಣ್ಣೀರು ಹಾಕ್ತಾ ಆ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾಳೆ. ಮಾಡ್ತಾ ಇರುವಂಥ ಸಂದರ್ಭಕ್ಕೆ ನೋಡಿ, ಆ ಹೆಣವನ್ನು ತೆಗೆದುಕೊಂಡು ಸ್ಮಶಾನದ ಕಡೆಗೆ ಹೋಗ್ತಾ ಇರುವಾಗ ಬೋರ್ಗೆರೆಯುವಂತಹ ಮಳೆ ಬರುತ್ತೆ. ಮಳೆ ಬಂದು ಎಲ್ಲರೂ ಕೂಡ ಆ ಕಡೆ ಈ ಕಡೆ ಹೋಗಿಬಿಡ್ತಾರೆ. ಹೋಗಿ ಕೊನೆಗೆ ಈ ವ್ರತದ ಮಹಿಮೆಯಿಂದ ನೋಡಿ, ಆ ಪಾತಿವ್ರತ್ಯದ ಅನುಗ್ರಹ ಹೇಳುವಂಥದ್ದು ಕೂಡ ನಾವು ಇದರಲ್ಲಿ ಗಮನಿಸಬಹುದು. ಅಂದರೆ ಮಾನಸಿಕವಾದಂಥ ವಿಧಿಯಿಂದನೇ ನೋಡಿ, ವಿಶೇಷವಾಗಿ ಆ ಭಾಗೀರಥಿ ಹೇಳುವಂತಹ ನದಿ ತೀರ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ನದಿ ತೀರದಲ್ಲಿ ಈ ವ್ರತವನ್ನು ಕೂಡ ಮಾಡಿದ್ದಾರೆ ಎಂಬಂತಹದ್ದು. ಕೊನೆಗೆ ಆ ಈಶ್ವರ ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ವರವನ್ನು ಕೂಡ ಕೊಡುತ್ತಾನೆ. ಕೊಟ್ಟು ಕೊನೆಗೆ ಆ ರಾಜಕುಮಾರನು ಕೂಡ ಬದುಕುತ್ತಾನೆ. ಹಾಗಾಗಿ ಬಹಳ ಮುಖ್ಯವಾಗಿ ಅದೊಂದು ಕಥೆಯೂ ಕೂಡ ಇದೆ. ಅದರ ಜೊತೆಯಲ್ಲಿ ಈ ವ್ರತವನ್ನು ಮಾಡುವ ಮಾತ್ರದಿಂದ ಗಂಡನ ಆಯುಷ್ಯವೂ ಕೂಡ ವೃದ್ಧಿಯಾಗುತ್ತದೆ. ಹಾಗಾಗಿ ಬಹಳ ಜನ ಆ ದಿವಸ ಗಂಡನ ಕಾಲನ್ನು ತೊಳೆದು ಪಾದಪೂಜೆ ಮಾಡಿ ಹೀಗೆಲ್ಲ ಮಾಡ್ತಾರೆ. ಯಾವಾಗೂ ಹಾಗೆ ನಡ್ಕೊಳ್ಬೇಕು, ಒಂದೇ ದಿವಸ ಅಂತಲ್ಲ. ಯಾಕಂದರೆ ಗೌರವ ಪ್ರೀತಿಯನ್ನು ಪರಸ್ಪರಂ ಭಾವಯಂತಹ ಶೇಜಮಮಾಪ್ಸ್ಯಥ ಅಂತ ಒಬ್ಬರನ್ನೊಬ್ಬರು ಗೌರವ ಇಟ್ಕೊಂಡು ಜೀವನವನ್ನು ನಡೆಸ್ತಾ ಹೋಗಬೇಕು. ಅವರಿಗೆ ಇವರು ಬೈಯುವುದು, ಇವರಿಗೆ ಅವರು ಬೈಯುವುದು ಹಾಗೆ ಆಗಬಾರ್ದು. ರಾಜಕೀಯ ಜೀವನದಂತೆ ನಮ್ಮ ಜೀವನ ಆಗಬಾರ್ದು. ಸಾಮರಸ್ಯವಾದಂತಹ ಒಂದು ಜೀವನ ಆಗಬೇಕು. ಅಂದರೆ ಅಷ್ಟೊಂದು ಪ್ರೀತಿ ಭಕ್ತಿ ಭಾವನೆಯಿಂದ ಜೀವನ ಮಾಡಿಕೊಳ್ಬೇಕು ಹೇಳುವಂಥ ಭಾಳ ಉದ್ದೇಶ ಇಲ್ಲಿ. ನೋಡಿ, ಆ ಒಂದು ವ್ರತವನ್ನು ಮಾಡದಂತಹ ಆ ಕನ್ಯಕೆಗೆ ಆ ಈಶ್ವರನು ಪ್ರತ್ಯಕ್ಷವಾಗಿ ಸತ್ತೋದಂತಹ ರಾಜಕುಮಾರನು ಕೂಡ ಬದುಕಿ ಮುಂದೆ ಅವರ ಜೀವನವು ಕೂಡ ಸಾಂಗವಾಗಿ ನೆರವೇರಿತು ಎಂಬುದನ್ನು ಕೂಡ ಸೂಕ್ಷ್ಮವಾಗಿ ನಾವು ಕಥೆ ರೀತಿಯಲ್ಲಿ ನಾವು ಗಮನಿಸಬಹುದು. ಹಾಗೆ ಇನ್ನು ಬಹಳಷ್ಟು ಕಥೆಗಳಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಗಂಡನ ಆಯುಷ್ಯ ವೃದ್ಧಿಗಾಗಿ ಈ ವ್ರತವನ್ನು ನಾವು ಮಾಡಿದರೆ ಬಹಳ ಒಳ್ಳೆಯದಾಗುತ್ತದೆ. ಹಾಗೆ ನಿಮಗೆ ವಿವಾಹ ಆಗಲಿಲ್ಲ, ವಿವಾಹದಲ್ಲಿ ಬಹಳಷ್ಟು ತೊಂದರೆ ಆಗಿದೆ ಅಂತಂದರೆ ಅಂತಹ ತೊಂದರೆ ಪರಿಹಾರಕ್ಕೂ ಕೂಡ ಈ ವ್ರತವನ್ನು ಮಾಡಬಹುದು. ವ್ರತದಿಂದ ಬಹಳ ಶುಭವಾಗ್ತದೆ. ಹಾಗೆ ವಿಶೇಷವಾಗಿ ನಾವು ಗಣಪತಿಗೆ ಕರಿಗಡಬನ್ನು, ಹಾಗೆ ಈಶ್ವರನಿಗೆ ಪಾರ್ವತಿಗೆ ವಿಶೇಷವಾದಂಥ ಖಾದ್ಯವನ್ನು ಕೂಡ ನೈವೇದ್ಯವನ್ನು ಮಾಡಬಹುದು. ಹಾಗೆ 9 ಎಳೆಯ ದಾರವನ್ನು ಕೂಡ, ಗೌರಿ ದಾರ ಎಂಬುದಾಗಿ ದಾರವನ್ನು ಕೂಡ ಕಟ್ಕೊಳ್ತಾರೆ. ಯಾಕಂದರೆ ಪೂಜೆ ವ್ರತದ ವಿಧಾನದಲ್ಲಿ ಹೇಳುತ್ತೆ, ಪೂಜೆ ಮಾಡುವಾಗ ಶಿವನ ಅಷ್ಟೋತ್ರ, ಗೌರಿ ಅಷ್ಟೋತ್ರ, ಅವಕಾಶ ಇದ್ದರೆ ಯಾರಾದರೂ ಕೂಡ ಪುರೋಹಿತರು ಸಿಕ್ಕಿದ್ರೆ ರುದ್ರಾಭಿಷೇಕ, ಹೀಗೆ ಈಶ್ವರನ ಸಂಬಂಧವಾದಂಥ ಅಭಿಷೇಕ, ಪೂಜೆ, ಪಂಚಾಮೃತ ಅಭಿಷೇಕ, ಅಷ್ಟೋತ್ರ, ಸಹಸ್ರನಾಮ ಹೀಗೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅವಕಾಶ ಇದ್ದಷ್ಟು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಮತ್ತು ವಿಶೇಷವಾಗಿ ಇದಕ್ಕೆ ಪತಿ ಸಂಜೀವಿನಿ ವ್ರತ ಎಂಬುದಾಗೂ ಕೂಡ ಕರೀತಾರೆ. ಪತಿ ಸಂಜೀವಿನಿ ವ್ರತ ಅಂತಂದರೆ, ಸಂಜೀವಿನಿ ಅಂತಂದರೆ ಜೀವನ ಕೊಡುವಂಥ ಒಂದು ಶಕ್ತಿ ಉಳ್ಳಂತಹ ಒಂದು ವ್ರತ. ಹಾಗಾಗಿ ದೀರ್ಘಾಯುಷ್ಯವೂ ಕೂಡ ಅನುಕೂಲವಾಗ್ತದೆ. ಮತ್ತು ಎಷ್ಟೋ ಕಡೆಗೆ ಇದಕ್ಕೆ ಕೊಡೆ ಅಮಾವಾಸ್ಯೆ ಎಂಬುದಾಗೂ ಕೂಡ ಹೇಳ್ತಾರೆ. ಮಳೆಗಾಲವೂ ಕೂಡ ಆಗಿರುತ್ತೆ. ಕೊಡೆ ಅಂದರೆ ಛತ್ರಿ ಹೇಳುವಂಥದ್ದು ಆಡೋ ಭಾಷೆಯಲ್ಲಿ. ಹಾಗಾಗಿ ಒಟ್ಟಿನಲ್ಲಿ ಭಾವನು ಕೂಡ ಛತ್ರಿಯನ್ನು ಕೂಡ ಕೊಡ್ತಾನೆ. ಹೀಗೆ ಅನೇಕ ರೀತಿಯಾದಂತಹ ಒಂದು ಕಥೆಗಳ ಮೂಲಕವಾಗಿ ಶಿವನಿಗೆ ಪಾಯಸಾನ್ನವನ್ನು ಕೂಡ ನೈವೇದ್ಯ ಮಾಡ್ತಾ ಈ ಒಂದು ವಿಶೇಷವಾದಂತಹ ಜ್ಯೋತಿರ್ಭೀಮೇಶ್ವರ ವ್ರತದ ಪರಿಪೂರ್ಣವಾದಂಥ ಅನುಕೂಲ ಅನುಗ್ರಹ ನಮ್ಮೆಲ್ಲರಿಗೂ ಕೂಡ ಸಿಗಲಿ. ಎಲ್ಲರಿಗೂ ಕೂಡ ಆಯುಷ್ಯ ವೃದ್ಧಿಯಾಗಲಿ. ಈ ಜ್ಯೋತಿರ್ಭೀಮೇಶ್ವರ ವ್ರತವು ಮಂಗಲವನ್ನು ಉಂಟು ಮಾಡಲಿ. ಯಾಕಂದರೆ ಜೀವನದಲ್ಲಿ ಕಷ್ಟವೇ ಬಹಳಷ್ಟಿರುತ್ತೆ. ಹಾಗಾಗಿ ಹೆಚ್ಚು ದಿವಸ ಇಲ್ಲ ನೋಡಿ, 12ನೇ ತಾರೀಕಿಗೆ ಇದೆ. ನಮ್ಮದೇ ವಿಡಿಯೋ ಮಾಡಲಿಕ್ಕೆ ಲೇಟ್ ಆಗಿದೆ. ಹಾಗಾಗಿ ಒಂದಷ್ಟು ಜನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.